ಗೃಹಲಕ್ಷ್ಮಿ ವಿಚಾರವಾಗಿ ರಾಜ್ಯದ ಮಹಿಳೆಯರಿಗೆ ಮಹಿಳಾ ಮನೆಗಳಿಗೆ ಒಂದು ವಿಶೇಷವಾದಂಥ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ನಮ್ಮ ಜೊತೆ ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಮಾತಾಡ್ಸೋಣ. ಅಕ್ಕ, ಇವತ್ತು ಗೃಹಲಕ್ಷ್ಮಿ ವಿಚಾರ ಇರ್ಬೋದು, ಬಹಳಷ್ಟು ಈ ಒಂದು ಅಕ್ಟೋಬರ್ ನವಂಬರ್ ಬಂತು ಅಂತಂದರೆ ಹಬ್ಬಗಳ ಒಂದು ಅಂತಾರೆ, ಏನು ಹೇಳಬಸ್ತೀರಿ? ನೋಡಿ, ಭಾರತ ದೇಶದ ಸಂಸ್ಕೃತಿ, ಭಾರತ ದೇಶ ಅಂತಂದ್ರೆ ಹಬ್ಬಗಳ ದೇಶ. ವಿವಿಧ ಹಬ್ಬಗಳನ್ನು ನಾವು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಹಬ್ಬಕ್ಕೆ ವಿಶೇಷವಾದಂಥ ಗೌರವ ಮತ್ತು ಆಚರಣೆ ನಮ್ಮ ರಾಜ್ಯದಲ್ಲಿ ಇದೆ. ಈ ವರ್ಷ ದಸರಾ ಹಬ್ಬ ಇಡೀ ಕುಟುಂಬ ಸದಸ್ಯರೊಂದಿಗೆ ನಮ್ಮ ಬೆಳಗಾವಿ ಕಿಲ್ಲಾ ದುರ್ಗಮ್ಮ ಅಂತಂದರೆ ನಮ್ಮ ಬೆಳಗಾವಿಯ ಗ್ರಾಮ ದೇವತೆ ಅಂತ ಹೇಳ್ತೀವಿ. ಸೊ ಶುಕ್ರವಾರ ಅವಳ ಆಶೀರ್ವಾದವನ್ನು ಪಡೆದುಕೊಳ್ಳಿಕ್ಕೆ ನಾನು ಬಂದಿದ್ದೀನಿ. ಇವತ್ತು ಗೃಹಲಕ್ಷ್ಮಿ 2 ಕಂತುಗಳನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದರೆ ಯಾವ್ದಾವುದು ಮತ್ತು ಯಾವುದು? ನೋಡಿ, ಜುಲೈ ತಿಂಗಳು ಮತ್ತು ಆಗಸ್ಟ್ ತಿಂಗಳ 2 ಕಂತನ್ನು ಆಲ್ರೆಡಿ ಬಿಡುಗಡೆ ಮಾಡಿದ್ದೀನಿ. ಈಗ 7ನೇ ತಾರೀಕು ಜೂನ್ ತಿಂಗಳ 2,000 ರೂಪಾಯಿ ಹೋಗುತ್ತೆ. ಇದೇ ತಿಂಗಳು 9ನೇ ತಾರೀಕು ಆಗಸ್ಟ್ ತಿಂಗಳ 2,000 ರೂಪಾಯಿ, ಟೋಟಲ್ 4,000 ರೂಪಾಯಿಯನ್ನು 1,22,00,000 ಮನೆಯ ಯಜಮಾನಿಗಳಿಗೆ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಿದ್ದೀನಿ. ಮುಖ್ಯಮಂತ್ರಿ ಹೇಳ್ತಾರೆ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನೋ ಒಂದು ತಲೆಯಲ್ಲಿ ತೊಗೊಂಡ್ರೆ ಅದನ್ನು ಬಿಡೋದಿಲ್ಲ ಏನೋ ಆಗುವವರೆಗೆ ಅಂತ, ಏನು ಯಾವ ವಿಚಾರದಲ್ಲಿ? ಮೊನ್ನೆ ಹಿರಿಯ ನಾಗರಿಕರ ಒಂದು ಸಮಾರಂಭದಲ್ಲಿ ನಾನು ಕೆಲವೊಂದು ಇಲಾಖೆಯ ಕೆಲಸಗಳನ್ನ ಹೇಳ್ತಾ ಇದ್ದೆ. ಅದಕ್ಕೆ ಅವರು ಹೇಳಿದರು, ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಳ ಕಿಲಾಡಿ ಹೆಣ್ಮಗಳು, ಭಾಳ ಹುಷಾರಿದ್ದಾಳೆ, ಈ ಗೃಹಲಕ್ಷ್ಮಿಯ ಯೋಜನೆಯನ್ನು ಹಠ ಸಾಧಿಸಿ ಇಡೀ ರಾಜ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆ ಬೇಕೇ ಬೇಕು ಅಂತ ಹಠ ಸಾಧಿಸಿ ನನ್ನ ಕಡೆಯಿಂದ ಹ್ಞೂ ಅನ್ನಿಸ್ಕೊಂಡ್ಲು. ಅದಕ್ಕೆ ಕಮಿಟ್ ಮಾಡಿಸ್ಕೊತಾಳಂತೆ. ಒಂದು ಒಳ್ಳೆಯ ಮಾತನ್ನು ನನ್ನ ಬಗ್ಗೆ ಆಡೋದು. ಕಡೆ ಪ್ರಶ್ನೆ ಅಂದ್ರೆ, ಅಮ್ಮನ ಜೊತೆ ಎಲ್ಲ ಸಹೋದರರ ಜೊತೆ ಇವತ್ತು ಒಂದು ದರ್ಶನ ತೊಳಕ್ಕೆ ಬಂದಿದ್ರಿ, ಏನು ಹೇಳಬೇಕು? ನನ್ನ ನಾಡಿನ ಎಲ್ಲ ನನ್ನ ಮಹಿಳೆಯರಿಗೆ, ಅಣ್ಣ ತಮ್ಮಂದರಿಗೆ ದಸರಾ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ. ದಸರೆ ಅಂತಂದರೆ ಕರ್ನಾಟಕ ರಾಜ್ಯಕ್ಕೆ ನಮಗೆಲ್ಲ ಒಂದು ಇದು ನಾಡ ಹಬ್ಬ. ನಮ್ಮ ಮೈಸೂರಿನ ದಸರಾ ನೋಡಲಿಕ್ಕೆ, ವಿಶ್ವವಿಖ್ಯಾತ ದಸರಾ ನೋಡಲಿಕ್ಕೆ ಇಡೀ ಪ್ರಪಂಚದಿಂದ ಬರ್ತಾರೆ ಜನ. ನಾಡಿನಲ್ಲಿ ಒಳ್ಳೆ ಮಳೆ ಆಗಿದೆ ಈ ಬಾರಿ. ಒಳ್ಳೆ ಮಳೆಯಾಗಿ ರೈತರಿಗೆ ಕುಡಿಯೋ ನೀರಿಗೆ ಯಾವುದೇ ಸಮಸ್ಯೆ ಇಲ್ಲ. ನಾನು ಆ ಚಾಮುಂಡಿ ಹತ್ರ, ನಮ್ಮ ಕಿಲ್ಲಾ ದುರ್ಗಮ್ಮನ ಹತ್ರ ಇಷ್ಟೇ ಕೇಳ್ಕೊಳ್ತೀನಿ, ನಮ್ಮ ರಾಜ್ಯದ ಎಲ್ಲ ಮಹಾಜನರಿಗೆ ಒಳ್ಳೆ ಆಯುಷ್ಯ ಆರೋಗ್ಯ ಕೊಟ್ಟು ಎಲ್ಲರನ್ನೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಕಾಪಾಡಮ್ಮ ಅಂತ ಕೇಳ್ಕೊಳ್ತೀನಿ. ಇದು ಏನಂತಂದ್ರೆ ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಿರುವಂಥ ಭಾಳಷ್ಟು ಖುಷಿ ವಿಚಾರ ಇದೆ. ಏನಂತಾರೆ, ಎಲ್ಲರಿಗೂ ಕೂಡ ಈ ಒಂದು ದಸರಾ ಹಬ್ಬದ ಶುಭಾಶಯ ತಿಳಿಸ್ತಾ 2 ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸುನಿಲ್ ಹಾಗೂ ವಿನಾಯಕ್ ಜೊತೆ ದಿಲೀಪ್ ಕುರಂದೋಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.